ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಮೇಡಮ್ ನೀವ್ ಹೇಗಿದ್ದೀರಾ? ಓಕೆ, ಇವಾಗ ನಾವು ಬಂದಿರೋದು ಬಂದ್ಬಿಟ್ಟು ಭದ್ರಾವತಿ ಬ್ರಾಂಚ್ ಅಂತ, ಸಬ್ ಬ್ರಾಂಚ್. ಸೊ ಇದನ್ನ ನಡೆಸ್ತಾ ಇರೋರು ಬಂದ್ಬಿಟ್ಟು ಸರ್ ಹೆಸರು ಬಂದು ಚಂದ್ರು ಅಂತ, ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಬಂದು ಉದ್ದೇಶ ಏನಂದ್ರೆ, ಸಾಕಷ್ಟು ಲೇಡೀಸ್ಗೆ ದೂರ ಬಂದು ಬೆಂಗಳೂರಲ್ಲಿ ಮೀಟ್ ಮಾಡಕ್ ಆಗಲ್ಲ, ಸೊ ನಮ್ ನಿಯರೆಸ್ಟ್ ಬ್ರಾಂಚ್ ಇದ್ರೆ ಹೇಳಿ ಅನ್ಬಿಟ್ಟು ಸಾಕಷ್ಟು ಜನ ಕೇಳ್ಕೊಂಡಿರೋ ಒತ್ತಾಯದ ಮೇರೆಗೆ ನಾವಿಲ್ಲಿ ಇವ್ರಿಗೆ ಬ್ರಾಂಚ್ ಕೊಟ್ಟಿರೋದು. ಸೊ ಇವ್ರು ಬಂದ್ಬಿಟ್ಟು 2 years ಇಂದ ನಮ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಸರ್, ಒಳಗೆ ಬಂದು ನೋಡೋಣ ಮಿಷಿನ್ ಯಾವ ರೀತಿ ಅವ್ರು ಇಟ್ಟಿದ್ದಾರೆ, ಯಾವ ರೀತಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ತೋರಿಸಿ ಬನ್ನಿ. ಸೊ ನೋಡ್ತಾ ಇರ್ಬೋದು, ಇದೇ ಅತ್ತಿ ಬತ್ತಿ ಮಿಷಿನ್. ಸ್ಟಾರ್ಟ್ ಮಾಡಿ ಮೇಡಮ್. ಅಲ್ಲಿ ನಿಂತ್ಕೊಳ್ಳಿ, ಆರಾಮಾಗಿ ಅಲ್ಲಿ ನಿಂತ್ಕೊಂಡು ಬಿಡಿ. ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು, ಇದ್ರಲ್ಲಿ ಏನಂದ್ರೆ ವಾಟರ್ ಬಂದ್ಬಿಟ್ಟು ಇಲ್ಲೇ ಸ್ಟೋರೇಜ್ ಇರುತ್ತೆ, ಇಲ್ಲಿ ನೀರ್ ಹಾಕೋಬೇಕಾಗತ್ತೆ. ಯಾವ್ದೇ ರೀತಿ ಬೇರೆ ಲಿಕ್ವಿಡ್ಸ್ ಅದೆಲ್ಲ ನಾವ್ ಯೂಸ್ ಮಾಡೋದಿಲ್ಲ. ಕೆಲವ್ರಿಗೆ ಏನಂದ್ರೆ ಕನ್ಫ್ಯೂಷನ್ಸ್ ಇರುತ್ತೆ, ಇದಕ್ ಬೇರೆ ಏನೋ ಲಿಕ್ವಿಡ್ ಯೂಸ್ ಮಾಡ್ತಾರೆ, ಅಥವಾ ದೀಪದ ಬತ್ತಿ ಸೈಜ್ ಬಂದ್ಬಿಟ್ಟು ಡಿಫ್ರೆನ್ಸ್ ಇರುತ್ತೆ ಅನ್ಬಿಟ್ಟೆಲ್ಲ ಹೇಳ್ತಾರೆ. ನೀವು ಪ್ಯೂರ್ಲಿ ನಾವು ನೀರು ಯೂಸ್ ಮಾಡ್ತಾ ಇರೋದು. ಸೊ ನೀರ್ ಬಂದ್ಬಿಟ್ಟು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ನೀರ್ ಬರ್ತಿದೆ ನೀವೇ ನೋಡಿ. ನೀವು ಸ್ಟಾರ್ಟ್ ಮಾಡಿದಾದ್ಮೇಲೆ ಬತ್ತಿ ಹಾಕ್ತಾ ಹೋಗ್ಬೇಕು. ಸೊ ಈಗಾಗಲೇ ಈ ಮಿಷಿನ್ ನೋಡೋದಕ್ಕೆ ಕಸ್ಟಮರ್ಸ್ ಇಲ್ಲಿ ಬಂದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ಇವ್ರು ಅದನ್ನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮಾಡಿರೋ ಪ್ರೊಡಕ್ಷನ್ ಬಂದ್ಬಿಟ್ಟು ಈ ತರ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ. ಓಕೆ ಸರ್, ಈಗ ಇವರು ಹೊಸದಾಗಿ ಬಂದಿರೋ ಕಸ್ಟಮರಾ? ಹೌದು ಮೇಡಮ್, ಕಡೂರಿಂದ ಬಂದಿದ್ದಾರೆ. ಎಲ್ಲಿಂದ ಸರ್ ನೀವು? ಓಕೆ, ಮಿಷಿನ್ ಎಲ್ಲ ನೋಡಿದ್ರ ಹೇಗ ಅನ್ನಿಸ್ತು ನಿಮ್ಗೆ? ಮನೆಯಲ್ಲಿದ್ದು ನೀವು ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಈಗ ನೀವು ಮಾಡ್ತಿದ್ರ ಸರ್, ಬೇರೆ ಯಾರಾದ್ರೂ ವರ್ಕ್ ಮಾಡೋದಾ? ಓಕೆ ಓಕೆ, ನಿಮ್ಗೆ ಇದ್ರ ಬಗ್ಗೆ ಹೊಸದಾಗಿ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಮಿಷಿನ್ ನೋಡಿದ ತಕ್ಷಣ ನಾನು ಇದುವರೆಗೂ ಇದಕ್ಕೆ ಹಾಕಿರ್ಲಿಲ್ಲ, ಈಗ ಹಾಕ್ತೆ ಸರಿ. ಏನಿಲ್ಲ, ನಾನು ಕೆಲಸ ಮುಗಿಸ್ಕೊಂಡ್ ಬಂದು 1 kg ಮಾಡ್ತೀನಿ ಸರ್. ಓಕೆ ಓಕೆ, ಇದು ಕಾನ್ಫಿಡೆನ್ಸ್ ಅಂದ್ರೆ ಅವ್ರ ಕೆಲಸ ಮುಗಿಸ್ಕೊಂಡ್ ಬಂದು ಅವ್ರ 1 kg ನೀರ್ ಆಫ್ ಮಾಡಿ ಮೇಡಮ್ 1 kg ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾನ್ಫಿಡೆನ್ಸ್ ಇರೋರು ಯಾರೇ ಆಗಿದ್ರು ಸಹ ಆರಾಮಾಗಿ ದುಡಿಬಹುದು. ನಮಗೇನಂದ್ರೆ ಫಸ್ಟ್ ನಾವು ಕೆಲಸ ಮಾಡ್ತೀವಿ ಅಂತ ಮನ್ಸಲ್ಲಿ ಇಟ್ಕೊಂಡ್ರೆ ಆಗಲ್ಲ, ಅದನ್ನ ಹೊರಗಡೆ ಬಂದು ದುಡಿಬೇಕು, ನಾವೇನೋ ಒಂದ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಛಲ ಇರ್ಬೇಕು. ಫಸ್ಟ್ ಹಠ ಇದ್ರೆ ಮಾತ್ರ ನಾವೇನಾದ್ರೂ ಮಾಡಿಕ್ಕಾಗತ್ತೆ. ಸೊ ಇವರು ಮೇಡಮ್ ನೀವೆಲ್ಲಿಂದ? ಭದ್ರಾವತಿ. ಓಕೆ, ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್? ಚೆನ್ನಾಗಿದೆ, ಅದೇ ಮನೇಲಿ ಹೌಸ್ ಹೋಲ್ಡ್ ವರ್ಕ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು ಅಂತ. ಓಕೆ, ಆರಾಮಾಗಿ ನೀವು ಮನೇಲಿ ಇದ್ಕೊಂಡು ನಿಮ್ಮ ವರ್ಕ್ ಮಧ್ಯದಲ್ಲಿ ಇದನ್ನ ಮಾಡ್ಬೋದು. ಓಕೆ, ಎಕ್ಸ್ಪೀರಿಯನ್ಸ್ ಹೇಗ ಅನ್ನಿಸ್ತು ಮಿಷಿನ್ ಇಂದು? ಚೆನ್ನಾಗ್ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು. ಈಗ ನೋಡ್ತಿರ್ಬೋದು ನೀವು, ಇವರು ಬ್ರಾಂಚ್ ನಡೆಸ್ತಾ ಇದ್ದಾರೆ ಚಂದ್ರು ಸರ್ ಮನೆಯಲ್ಲೇನೆ. ಈಗ ಕೆಲವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಮನೆಗಳ ಒಳಗೆ ಬಂದ್ಬಿಟ್ಟು ನಾವ್ ಇಟ್ಕೊಬೋದಾ ಅದು ಇದು ಅಂದ್ಬಿಟ್ಟು ಬೇಕಾದಷ್ಟು ನೆಗೆಟಿವ್ ಅನ್ಕೊಂಡಿರ್ತಾರೆ. ಸೊ ನೋಡ್ತಾ ಇದ್ರೆ ಮನೆ ಹೆಂಗಿದೆ, ಇವ್ರು ನೋಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಟನ್ ಇಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಅನ್ಸಿದ್ರೆ ಯಾಕೆ ಇಷ್ಟ ಆರಾಮಾಗಿ ಸೆಟಪ್ ಮಾಡ್ಕೊಂಡು ಮಾಡ್ತಾ ಇದ್ರು. ಸೊ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ, ನೀವೇನಾದ್ರೂ ಮಾಡ್ಬೇಕು ಅಂದಾಗ ಫಸ್ಟ್ ಬಂದು ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ಇಲ್ದಲೆ ನಾವ್ ಅದನ್ನ ಮಾಡಿದ್ರೆ ಕರೆಕ್ಟ್ ತಪ್ಪ ಅನ್ನೋದು ಮನೇಲೆ ಕುತ್ಕೊಂಡು ಯೋಚನೆ ಮಾಡೋದಲ್ಲ. ಸೊ ಕ್ಲಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಬಂದಾಗ ಸರ್ ಪ್ರತಿಯೊಬ್ರು ಯಾವ ರೀತಿ ಹೇಳ್ತಾರೆ, ಏನು ಕ್ವಶನ್ಸ್ ಕೇಳ್ತಾರೆ, ಅಥವಾ ನೀವು ನಮ್ಮ ಬ್ರಾಂಚ್ಗೆ ಇವಾಗ ಕೊಟ್ಟಾದ್ಮೇಲೆ ಯಾವ ರೀತಿ ಅವ್ರ ರೆಸ್ಪಾನ್ಸ್ ಬರ್ತಾ ಇದೆ ಕಸ್ಟಮರ್ಸ್? ಚೆನ್ನಾಗ್ ಬರ್ತಾ ಇದೆ ಮೇಡಮ್. ಕಾಮನ್ ಆಗಿ ಏನ್ ಕೇಳ್ತಾರೆ, ಅಥವಾ ಗೊತ್ತಿಲ್ಲ ಅಂತನ, ಅಥವಾ ಏನ್ ಕಾಮನ್ ಆಗಿ ಏನ್ ಕೇಳ್ತಾರೆ? ಕೆಲವರು ಯಾರು ಓಕೆ, ಬಂದು ಹೇಗೆ ನಮ್ಗೆ ಟ್ರೈನಿಂಗ್ ಕೊಡಿ ಅಂತ ಕೇಳ್ತಾರೆ. ನಾವ್ ಅದನ್ನ ಟ್ರೈನಿಂಗ್ ಮಾಡ್ತೀವಿ ಅವರಿಗೆ. ಓಕೆ, ಮತ್ತೆ ಅವ್ರ ಕೈಲೂ ನಾವು ಮಾಡಿಸ್ತೀವಿ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾವು ಮಾಡಬಹುದು ಅಂತ. ಓಕೆ ಓಕೆ. ಇವಾಗ ಮಿಷಿನ್ ಬಂದ್ಬಿಟ್ಟು ನೀವು ಇಷ್ಟು ಚಿಕ್ಕ ಜಾಗದಲ್ಲಿ ಇಟ್ಕೊಂಡಿದಿರಲ್ಲ, ಬೇರೆ ಯಾರಿಗೇ ಆಗ್ಲಿ ನೋಡ್ತಾ ಇರ್ಬೋದು, ಪ್ಲೇಸ್ ಬಂದ್ಬಿಟ್ಟು ಟೀಪೈನಷ್ಟು ಜಾಗ ಇದ್ರೆ ಸಾಕು, ಮಿಷಿನ್ ಇಟ್ಕೊಂಡು ಒಂದ್ ಚೇರ್ ಇಟ್ಕೊಂಡು ನೀವು ಮಾಡ್ಬೋದು. ಸೊ ಇದ್ರಲ್ಲಿ ಸರ್ ಇವಾಗ ನೀವು ಮಾಡ್ತಾ ಇದ್ದೀರಲ್ಲ, ದಿನಕ್ಕೆ ಎಷ್ಟು kg ಮಾಡ್ಬೋದು?
ಮೇಡಮ್ ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ಮಾಡ್ತೀವಿ ಅಂದ್ರೆ 2 kg ಆರಾಮಾಗಿ 2 kg ಮಾಡ್ಬೋದು. ಸೊ ಇದ್ರಲ್ಲಿ ಪವರ್ ಕನ್ಸಂಪ್ಷನ್ ಬಗ್ಗೆ ಕೇಳಿದ್ರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರು ಸರ್. ಸೊ ಇದು ನೀವು ಇಡೀ ತಿಂಗಳು ಕಂಟಿನ್ಯೂಸ್ ಆಗಿ ಏನ್ 8 hours ನೀವು ರನ್ ಮಾಡಿದ್ರು ಕೂಡ ನಿಮ್ಗೆ 200 ಇಂದ 300 ರೂಪಾಯಿ ಒಳಗೆ ಬರುತ್ತೆ. ಯಾಕಂದ್ರೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಇದ್ರಲ್ಲಿ ಬರೋದಿಲ್ಲ. ಯಾಕಂದ್ರೆ ಸಿಂಗಲ್ ಫೇಸ್ ಆಗಿರೋದ್ರಿಂದ ಮನೆಯಲ್ಲೇ ನೀವು 5 ಮಿಷಿನ್ ರನ್ ಮಾಡ್ತೀನಿ ಅಂದ್ರು ನಿಮ್ಗೆ ಒಂದು 1000 ಇಂದ 1500 ರೂಪಾಯಿ ಬರುತ್ತೆ ಅಷ್ಟೇನೆ. ಸೊ ಅದು ಬಿಟ್ಟು ಬೈಬ್ಯಾಕ್ ಅಗ್ರಿಮೆಂಟ್ ಎಲ್ಲ ಯಾವ ರೀತಿ ಎಷ್ಟು ವರ್ಷ ಕೊಟ್ಟಿದ್ದೀವಿ ಸರ್ ನಾವು? 3 ವರ್ಷ. ಓಕೆ, ಬೈಬ್ಯಾಕ್ ಅಗ್ರಿಮೆಂಟ್ ಇರುತ್ತೆ. ಸೊ ತಿಂಗಳಿಗೆ ಎಷ್ಟು ದುಡ್ಕೋಬಹುದು ಮೇಡಮ್? ಮಿನಿಮಮ್ ಅಂದ್ರೆ 18,000ದಿಂದ 22,000 23,000 ರೂಪಾಯಿ ದುಡಿಬಹುದು. ಓಕೆ, ಟ್ರಾನ್ಸ್ಪೋರ್ಟ್ ಖರ್ಚೆಲ್ಲ ಹೋಗಿ ನಿಮ್ಗೊಂದು 20,000 ತನಕ ಉಳ್ಕೊಳ್ಳುತ್ತೆ. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಏನಂದ್ರೆ ಕಂಪ್ಲೀಟ್ ಇವ್ರ ಒಂದು ಹಾನೆಸ್ಟ್ ರಿವ್ಯೂ. ಇದು ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ತಿಳ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಬ್ರಾಂಚ್ ಇದೆ ಮೀಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ಸ್ ಬಂದ್ಬಿಟ್ಟು ಕಸ್ಟಮರ್ದು ಕೊಟ್ಟಿರ್ತೀವಿ, ನಮ್ದು ಇರುತ್ತೆ. ನೀವು ಮೀಟ್ ಮಾಡ್ಬಿಟ್ಟು ಏನೇ ನಿಮ್ಗೆ ಎನ್ಕ್ವೈರೀಸ್ ಇದ್ರು ಕೂಡ ಡೈರೆಕ್ಟ್ ಆಗಿ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಸರ್ ಇವಾಗ ಪ್ಯಾಕಿಂಗ್ ಬಂದ್ಬಿಟ್ಟು ಈ ರೀತಿ ಬಂಡಲ್ ಪ್ಯಾಕು ಮತ್ತೆ ಈ ತರ ಲೆಂತ್ ಶೀಟ್ ಪ್ಯಾಕ್ ಕೊಡ್ತಾ ಇದೀವಿ. ಸೊ ನೋಡಿ ಇವಾಗ ಯಾವ ರೀತಿ ಮಾಡಿಟ್ಟಿದ್ದಾರೆ. ಫಿನಿಶಿಂಗ್ ಬಂದು ಈ ರೀತಿ ಇರಬೇಕು. ಸೊ ಇದು ಬಂಡಲ್ ಪ್ಯಾಕ್ ಅಂತ. ಅದೇ ರೀತಿ ನಮ್ದೇ ಬ್ರ್ಯಾಂಡ್ ಬಂದ್ಬಿಟ್ಟು ಹರಿಣಿ ಬ್ರ್ಯಾಂಡ್ ಅಂತ ಇದೆ. ಸೊ ಇದು ಲೆಂತ್ ಶೀಟ್ ರೆಗ್ಯುಲರ್ ಆಗಿ ನಮ್ಗೆ ಮೂವ್ ಆಗೋದ್ ಬಂದ್ಬಿಟ್ಟು ಇದು ಈ ತರ ಇರುತ್ತೆ. ನಾವ್ ಇದನ್ನ ಮಾಡ್ತಿದ್ರು ಈ ತರ ಪ್ಯಾಕಿಂಗ್ ಮಾಡ್ತಾ ಇರ್ಬೋದು. ಈಗ ಆಲ್ರೆಡಿ ದೀಪದ ಬತ್ತಿ ಮಿಷಿನ್ ಬಂದ್ಬಿಟ್ಟು ಇವ್ರು ಮಾಡ್ತಾ ಇರೋದನ್ನ ವಿಡಿಯೋ ನಾವು ಕವರ್ ಮಾಡಿದೀವಿ, ನೋಡಿದ್ರಿ ನೀವು. ಸೊ ಅದ್ರ ಜೊತೆಗೇನೆ ಬನಿಯನ್ ವೇಸ್ಟ್ ಮಿಷಿನ್ ಕೂಡ ಇವರು ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸ್ಟೋರೇಜ್ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಎಲ್ಲ ಕ್ಲಾತ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮಾಡಿರೋ ಪ್ರಾಡಕ್ಟ್ ನ ನೋಡಿ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಾಕ್ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದನ್ನು ಕೂಡ ಇವರು ತುಂಬಾ ಚೆನ್ನಾಗಿ ಮಾಡಿ. ಮೇಡಮ್ ನೀವ್ ಇದನ್ನ ನೀವೇ ಓನ್ ಮಾರ್ಕೆಟಿಂಗ್ ಮಾಡ್ತೀರಾ ಇಲ್ಲ ಕಂಪ್ನಿ ಕಳಿಸ್ತಾ ಇದ್ದೀರಾ? ಓನ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಅಷ್ಟು ಸೇಲ್ಸ್ ಇದೆ ಇಲ್ಲಿ. ಸೊ ಯಾವ ತರ ಇದೆ ಸರ್ ರೆಸ್ಪಾನ್ಸ್ ಬನಿಯನ್ ವೇಸ್ಟ್ ಮಿಷಿನ್ ಇಂದು? ಚೆನ್ನಾಗಿದೆ ಮೇಡಮ್, ಓಕೆ, ಡಿಮ್ಯಾಂಡ್ ಇದೆ. ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ಖುದ್ದಾಗಿ ಕುತ್ಕೊಂಡು ನೀವು ವರ್ಕ್ ಮಾಡಿ ಸಪ್ಲೈ ಕೊಡ್ಬೇಕು. ಮೈನ್ ಅದು ಇಂಪಾರ್ಟೆಂಟ್, ಕೆಲಸ ಮಾಡೋದು ಬೇಕು. ಓಕೆ ಮೇಡಮ್, ನಮ್ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ತೋರಿಸಿ. ಕ್ಲಾತ್ ಇನ್ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಅಲ್ಲಿ ನಮ್ಗೆ ನೂಲಾಗಿ ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ಕಡೆಯಿಂದ ಕ್ಲಾತ್ ಬಿಡ್ತಾ ಇದೀರಿ, ಆ ಕಡೆ ಎಷ್ಟು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಬರ್ತಾ ಇದೆ ನೋಡಿ. ಒಂದು ಮಿಷಿನ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಮತ್ತೊಂದು ಬಿಡೋರ್ಗೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಮೂರನೇದೇನಂದ್ರೆ ಕ್ಲಾತ್ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿರ್ಬೇಕು. ಮಾಡ್ತೀನಿ. ಪ್ರೊಡಕ್ಷನ್ ಯಾವ ರೀತಿ ಬಂತು ಅಂತ ತೋರಿಸ್ಬಿಡಿ ಸರ್. ಈಗ ಏನ್ ಕ್ವಾಲಿಟಿ ವೈಸ್ ಬಂದಿದೆ ಅದನ್ನ ಕ್ಲೀನ್ ಆಗಿ ಓಪನ್ ಮಾಡಿ ತೋರಿಸಿ. ಸೊ ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗ ಬರ್ತಿರೋ ಸ್ಟಾಕ್ ಬಂದ್ಬಿಟ್ಟು ಅಲ್ಲಿ ನಾವು ಕ್ಲಾತ್ ನ ಫೀಡ್ ಮಾಡಿದ್ವಿ. ಯಾವ ರೀತಿ ಬಂದಿದೆ, ಇದನ್ನ ಬಂದ ಮೇಲೆ ಯಾವ ರೀತಿ ಡಿವೈಡ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ ಅನ್ನೋದು ನೀವೇ ನೋಡ್ಕೊಳ್ಳಿ. ಲೆಂತ್ ನೋಡಿ ಯಾವ ರೀತಿ ಇದೆ ಅನ್ಬಿಟ್ಟು. ಇದನ್ನ ಯಾವ ರೀತಿ ಸರ್ ಒಂದು ತಗೊಂಡು ಡಸ್ಟಿಗೆ ಬರ್ತಾ ಇದೆಯಲ್ಲ ಅದನ್ನ ಡಿವೈಡ್ ಮಾಡಿ ತೋರಿಸಿ. ಇದು ಇದ್ರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ. ಓಕೆ, ಇದನ್ನ ಫಸ್ಟ್ ನಾವು ಈಸಿ ಕೆಲಸ ತಿಳ್ಕೊಂಡಿರೋದು ಅಂದ್ರೆ ಈ ರೀತಿ ಸ್ವಲ್ಪ ತಕ್ಕೊಂಡು. ಓಕೆ, ಅಂದ್ರೆ ಜಾಸ್ತಿ ಹಿಂಗೆ ಕೈಯಿಂದ ತುಂಬ್ಕೋಬಾರ್ದು, ಅಷ್ಟೊಂದು ತಗೊಂಬಾರ್ದು. ಇಷ್ಟಿಷ್ಟು ತಗೊಂಡು ಈ ದಪ್ಪನೆಲ್ಲ ಕೊಡ್ವಿ ಸ್ವಲ್ಪ ಫ್ಯಾನಿಗೆ ಹಿಡ್ಕೊಂಡ್ರೆ ಅದ್ರಲ್ಲಿರೋ ಸಣ್ಣ ಧೂಳೆಲ್ಲ ಹೋಗ್ಬಿಡುತ್ತೆ. ಇಷ್ಟಿಷ್ಟೇ ಅದನ್ನ ಕ್ಲೀನ್ ಮಾಡ್ಕೊಬೇಕು. ತುಂಬಾ ಹಿಡ್ಕೊಂಡು ಕ್ಲೀನ್ ಮಾಡಿದ್ರೆ ಬರಲ್ಲ, ಎಷ್ಟು ಹೋಗೋದಿಲ್ಲ. ಕೆಲವರು ಹಾಗೆ ಮಾಡ್ತಾರೆ ಅದನ್ನ, ತುಂಬಾ ಹಿಡ್ಕೊಂಡು ಹಿಂಗ್ ಅಂದಿ ನಮ್ಗೆ ಏನ್ ಬೇಡದೇ ಇರೋ ಡಸ್ಟ್ ಎಲ್ಲ ಇಲ್ಲಿ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಕೊಡ್ವಿದಿರ ಅಂದ್ರೆ ಕಂಪ್ಲೀಟ್ ಆಗಿ ಆಚೆ ಬಂದ್ಬಿಡುತ್ತೆ. ಸೊ ನೀವ್ ಇದನ್ನ ಮಾರ್ಕೆಟ್ ಗೆ ಈಸಿಯಾಗಿ ಕೊಡ್ಬೋದು. ಇದನ್ನ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟಿದ್ರ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವ್ ಮಾಡ್ಬೇಕು. ನೋಡಿ ಯಾವ ರೀತಿ ಮಾಡ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಮಾಡ್ತಾ ಇದ್ದೀರಾ ಸರ್? ಆಟೋಮೊಬೈಲ್, ಓಕೆ, ಮತ್ತೆ ಬೇಕರಿ ಕೊಡ್ತಾ ಇದೀವಿ, ಹಾರ್ಡ್ವೇರ್ ಗೆ, ಗ್ಯಾರೇಜ್, ಪೆಟ್ರೋಲ್ ಬಂಕ್ ಇಲ್ಲೆಲ್ಲ ತಗೊಂತಿದೆ. ನಿಮ್ಗೆ ಜಾಸ್ತಿ ಡಿಮ್ಯಾಂಡ್ ಅನ್ಸೋದು ಯಾವ ಪ್ಲೇಸ್ ಅಲ್ಲಿ? ಈಗ ಇಷ್ಟು ಹೇಳಿದ್ರಲ್ಲ, ನಿಮ್ಗೆ ಡಿಮ್ಯಾಂಡ್ ಎಲ್ಲಿ ಜಾಸ್ತಿ ಬರುತ್ತೆ? ಆಟೋಮೊಬೈಲ್ಗಳಲ್ಲಿ. ಆಟೋಮೊಬೈಲ್ಸ್ ಹಾರ್ಡ್ವೇರ್. ಓಕೆ, ಆಟೋಮೊಬೈಲ್ ಗೆ ನೀವು ಯಾವ ರೀತಿ ಪ್ಯಾಕಿಂಗ್ ಕೊಡ್ತೀರಾ? 50 kg ಪ್ಯಾಕ್ ಕೊಡ್ತೀರಾ? ಅವರು ಯಾವ ರೀತಿ ಕೇಳ್ತಾರೆ ಅಂದ್ರೆ ಕೆಲವರು ಲೂಸ್ ಆಗಿ 50 kg ಬಲ್ಕ್ ಕೇಳ್ತಾರೆ, ಆ ರೀತಿ ಕೊಡ್ತೀವಿ. ಕೆಲವರು 1/4 kg ಪ್ಯಾಕಿಂಗ್ ಬೇಕು ಅಂತ ಕೇಳ್ತಾರೆ, ಕೆಲವರು ಅರ್ಧ kg ಬೇಕು ಅಂತ ಹೇಳ್ತಾರೆ. ಅವ್ರು ಯಾವ ರೀತಿ ಕೇಳ್ತಾರೆ ಆ ರೀತಿ ನಾವು ಮಾಡ್ತೀವಿ. ಅಂದ್ರೆ ಪ್ಯಾಕಿಂಗ್ ನೀವು ಈ ರೀತಿ ಮಾಡ್ತೀರಾ ಕಂಪ್ಲೀಟ್ ಆಗಿ? ಇದು 1/2 kg ಇದೆಯಾ ಸರ್? ಇದು 1/4 kg ಇದೆ. ಓಕೆ, ನಿಮಗೆ ಇವಾಗ ಮಾಡ್ತಿದ್ರಲ್ಲ, ವರ್ಕ್ ಮಾಡ್ತಿದ್ರಲ್ಲ, ಬೇರೆಯವ್ರಿಗೆಲ್ಲ ತೋರಿಸಿದಾಗ ಎಸ್ಪೆಷಲಿ ನಿಮ್ಗೆ ಈ ಮಿಷಿನ್ ಅಲ್ಲಿ ನಿಮ್ಗೆ ಏನ್ ಬೆಸ್ಟ್ ಅನ್ನಿಸ್ತು?
ಈಗ ನಾವು ನೀವ್ ಮಾಡ್ತಿರಲ್ಲ ನಿಮ್ಗೆ ಯಾವ ತರ ಅನಿಸ್ತಾ ಇದೆ? ಈಗ ಮನೇಲಿ ಇರ್ತೀರಾ, ಫ್ರೀ ಟೈಮ್ ಅಲ್ಲಿ ಕುತ್ಕೊಂಡಿರ್ತೀರಾ, ನಾವು ಟೈಮ್ ಪಾಸ್ ಮಾಡೋ ಬದ್ಲಿಗೆ ಇದನ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನ್ ಅನಿಸ್ತದೆ? ಬೇರೆಯವ್ರು ನೀವ್ ಏನಾದ್ರು ಮೆಸೇಜ್ ಕೊಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ಈ ತರ ಒಂದ್ ಮಷಿನ್ ತಗೊಂಡು ನಾವೇ ದುಡಿತಾ ಇದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಮನೇನು ಮೇಂಟೈನ್ ಮಾಡ್ತೀವಿ ಅನ್ನೋದು ಒಂದು ಮನೆಯಲ್ಲೇ ಇದ್ದು ನಾವು ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋದಾದ್ರೆ ಫಸ್ಟ್ ಏನಂದ್ರೆ ನಮ್ಗೆ ಮೈಂಡ್ ಟೈಮ್ ಸಿಗೋದಿಲ್ಲ. ಆ ಟೈಮ್ ಮಧ್ಯದಲ್ಲಿ ನಾವು ಆಚೆ ಹೋಗಿ ಬಂದು ಟ್ರಾವೆಲಿಂಗ್ ಟೈಮ್ ಇದೆಲ್ಲಾ ಕಳೆದು ನಮ್ ಮನೇಲಿ ಈ ಕಡೆ ಮನೇನು ನೋಡ್ಬೇಕು, ಆ ಕಡೆ ಅದು ನೋಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಮನೇಲಿ ಒಂದ್ ಮಿಷಿನ್ ಇದೆ ಅಂದ್ರೆ ಆರಾಮಾಗಿ ಮನೆ ಕೆಲ್ಸನೂ ಆಗುತ್ತೆ, ಮನೇಲಿ ಮಕ್ಳಿದ್ರು ಅವ್ರನ್ನೂ ನೋಡ್ಕೋಬಹುದು, ಮೇಂಟೆನೆನ್ಸು ಆಗುತ್ತೆ. ಸೊ ನಮ್ಮ ಫ್ರೀ ಟೈಮ್ ಅಲ್ಲಿ ಯಾಕೆ ನಾವು ಸುಮ್ನೆ ಕೂತ್ಕೋಬೇಕು ಅನ್ನೋರ್ಗೆ ಆರಾಮಾಗಿ ಇಲ್ಲಿ ಮಿಷಿನ್ ಅಲ್ಲಿ ವರ್ಕ್ ಮಾಡ್ಕೊಂಡು ನೀವು ದುಡಿತಾ ಹೋಗ್ಬೋದು. ಇದು ಮೈನ್ ಇದ್ರಲ್ಲಿ. ಮನೆಯಲ್ಲಿ ನಾವು ಮಿಷಿನ್ ಯಾಕೆ ಮನೇಲಿ ಇದ್ದು ಕೆಲಸ ಮಾಡ್ಬೇಕು, ಲೇಡೀಸ್ಗೆ ಸ್ವಾವಲಂಬಿಯಾಗಿ ದುಡಿಬೇಕು ಅನ್ನೋದು ನಾವ್ ಯಾಕೆ ಹೇಳ್ತೀರಿ ಅಂತಂದ್ರೆ ಈ ಒಂದೇ ಒಂದು ನಮಗಿಲ್ಲಿ ಪ್ರತಿಯೊಂದು ಮನೇಲಿದ್ದು ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಸೊ ಈಸಿಯಾಗಿ ನಮ್ಮ ಕೆಲಸ ನಮ್ಮ ಜಾಗದಲ್ಲಿದ್ದು ನಾವು ಮಾಡ್ಕೋಬಹುದು. ಇದೊಂದೇ ಉದ್ದೇಶ. ಸರ್, ನೀವು ವೀಕ್ಷಕರಿಗೆ ಇವಾಗ ನೋಡ್ತಾ ಇರೋದ್ರಿಂದ ಬ್ರಾಂಚ್ ನಿಮಗೆ ಕೊಟ್ಟಿದೀವಿ. ಕಸ್ಟಮರ್ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ? ಎಡು ಮಿಷಿನ್ ಇಂದು ಚೆನ್ನಾಗಿದೆ ಮೇಡಮ್. ತುಂಬಾ ಜನ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ. ಓಕೆ, ಬಂದೆಲ್ಲ ನೋಡಿ ಟ್ರೈನಿಂಗ್ ತಗೊಂತಾರೆ, ಹೋಗ್ತಾರೆ. ಹೆಣ್ಮಕ್ಳಂತೂ ತುಂಬಾ ಜನ ಕೇಳ್ತಾರೆ ನಾವ್ ಮಾಡ್ಬೇಕು ಅಂತ ಹೇಳಿ. ಇಂತ ಮಿಷಿನ್ ಒಂದ್ ಮನೆಯಲ್ಲಿ ಇಟ್ಕೊಂಡ್ರು ಹೆಣ್ಮಕ್ಳು ದಿನಕ್ಕೆ ಮಿನಿಮಮ್ ಒಂದ್ 500 ರೂಪಾಯಿ ದುಡಿಮೆ ಅಂತ ಫಿಕ್ಸ್ ಇರುತ್ತೆ. ಓಕೆ, ಅಂದ್ರೆ ಎಲ್ಲಾ ಟೈಮ್ ಫ್ರೀ ಆದ್ಮೇಲೆ ಮಾಡ್ಕೊಂಡು 500 ರೂಪಾಯಿ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು. ಪ್ಯಾಕಿಂಗ್ ಎಲ್ಲ ಈ ರೀತಿ ಮಾಡ್ಬಿಟ್ಟು ಸೇಲ್ ಮಾಡ್ತಾರೆ. ನೀವ್ ಮಾಡೋದಾದ್ರೆ, ನೀವು ರಿಟರ್ನ್ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಾ? 50 kg ಬ್ಯಾಗ್ 50 kg ರಿಟರ್ನ್ ಕೊಡ್ತೀವಿ. ರಾ ಮೆಟೀರಿಯಲ್ ಎಲ್ಲ ಯಾವ ರೀತಿ ನಿಮ್ಗೆ ಸಪ್ಲೈ ಆಗುತ್ತೆ? ಯಾವ ಟ್ರಾನ್ಸ್ಪೋರ್ಟ್ ಗಳಲ್ಲಿ ನೀವು ತರಿಸ್ಕೊಳ್ತೀರಾ? ನಾವು ನವತಾ ಟ್ರಾನ್ಸ್ಪೋರ್ಟ್ ಅಲ್ಲಿ ನವತಾ VRL ಟ್ರಾನ್ಸ್ಪೋರ್ಟ್. ರೆಗ್ಯುಲರ್ ಟ್ರಾನ್ಸ್ಪೋರ್ಟ್ ವೈಸ್ ಆದ್ರೆ ನಾವು ರೆಗ್ಯುಲರ್ ಆಗಿ ಕಳಿಸೋದು ನವತಾ ಮತ್ತೆ VRL ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ತೀವಿ. ಈಗ ಏನ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಈಗ ಆಲ್ರೆಡಿ ಇವರು ಎಕ್ಸ್ಪೀರಿಯನ್ಸ್ ಇರೋರು, ಕಂಪ್ಲೀಟ್ ಆಗಿ ಪ್ರತಿಯೊಂದು ತಿಳಿದಿರೋರು ಈಗ ಮಾಡ್ತಾ ಇದ್ದಾರೆ. ನೀವು ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದು ಅಲ್ಲಿ ನೋಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಪ್ರತಿಯೊಂದು ಕಡೆನೂ ನಮ್ದು ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಎಲ್ಲೆಲ್ಲಿದೆ ಏನು ಅಂದ್ಬಿಟ್ಟು ಫೋನ್ ಮಾಡಿ ತಿಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ಏನ್ ನಂಬರ್ ಕೊಟ್ಟಿದೀವಲ್ಲ ಅದು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು ಇವ್ರ ಅಡ್ರೆಸ್ ನಿಮಗೆ ಕಳಿಸ್ತಾರೆ. ಮಾತಾಡ್ಕೊಂಡು ಯಾವಾಗ ಅವರು ಅವೈಲಬಲ್ ಇರ್ತಾರೋ ಅದನ್ನ ತಿಳ್ಕೊಂಡು ಬಂದು ನಿಮ್ಗೇನ್ ಇವಾಗ ನಾವು ತೋರಿಸಿ ನೀವು ಮಾಡ್ಬೇಕು ಅನ್ಸಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಮೀಟ್ ಆಗಿ ತಿಳ್ಕೊಂಡು ಇಂಟ್ರೆಸ್ಟ್ ಇದ್ದೆ ನೀವು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.